ಮುಷ್ಕರ ವಾಪಸ್ ಪಡೆಯದಿರಲು ಲಾರಿ ಮಾಲೀಕರು ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ. 3 ಬೇಡಿಕೆಗೆ ಒಪ್ಪಿದ್ರೆ ಮಾತ್ರ ಷರತ್ತು ವಾಪಸ್ ಅಂತ ಷಣ್ಮುಗಪ್ಪ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯೋದಿಲ್ಲ. ಸಚಿವರ ಮುಂದೆ ನಾವು ಮುಖ್ಯವಾಗಿ 3 ಬೇಡಿಕೆಗಳನ್ನ ಇಟ್ಟಿದ್ವಿ. 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಬೇರೆ ರಾಜ್ಯದ ಜೊತೆಗೆ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ವಾಪಸ್ ತಗೊಳ್ಳುವುದಿಲ್ಲ ಅಂತ ಹೇಳಿ ಷಣ್ಮುಗಪ್ಪ ಅವರು ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಈ ಹೇಳಿಕೆಯನ್ನ ಕೊಟ್ಟಿರೋದು. 5:15 ನಂತರ ಇನ್ನು ಮತ್ತೊಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, RTO, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ. 14 ಸ್ಟೇಟ್ ಅಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾತ್ರ ತೆಗೆದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ. ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ಗೆ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ತರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು. ಎರಡನೇದಾಗಿ ಫೀಸು, ಅದನ್ನ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿದೆ. ಅದನ್ನ ಕೂಡಲೇ ನಾವು ಇಂಪ್ಲಿಮೆಂಟ್ ಮಾಡಲ್ಲ, ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡೋಣ. ಇವಾಗೆ ನಾವು ಯಾವುದೇ ಕಾರಣಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. 2ನೇ ಸಬ್ಜೆಕ್ಟ್. ಸ್ಟೇಟ್ ಹೈವೇ ಸಬ್ಜೆಕ್ಟ್, ಡೀಸೆಲ್ ಸಬ್ಜೆಕ್ಟ್ ಮಾನ್ಯ ಮುಖ್ಯಮಂತ್ರಿಗಳಿದೆ. ಯಾವುದೇ ಕಾರಣಕ್ಕೆ ಸ್ಟೇಟ್ ಹೈವೇ ಟೋಲ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, 5:15 ಮೀಟಿಂಗ್ ಇಂದ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು? ಈಗ ಲಾರಿ ಮಾಲೀಕರ ಸ್ಟ್ಯಾಂಡ್ ಏನಿದೆ ಅಂತ? ಶ್ರೀಪಾದ್, ಮುಖ್ಯವಾಗಿ ಲಾರಿ ಮಾಲೀಕರ ಪ್ರಮುಖ 2 ಬೇಡಿಕೆ. ಒಂದು, ಡೀಸೆಲ್ ದರವನ್ನ ಇಳಿಕೆ ಮಾಡಬೇಕು, ಹಾಗೆ ರಾಜ್ಯ ಹೆದ್ದಾರಿ ಟೋಲ್ನ ಅದನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. ಈ 2 ಪ್ರಮುಖವಾದ ಬೇಡಿಕೆಯನ್ನ ಇಟ್ಕೊಂಡಿರುವಂತದ್ದು. ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಬೇಡಿಕೆಯನ್ನ ಸಚಿವರ ಮುಂದೆ ಇಡ್ತಾರೆ. ಆದ್ರೆ ಸಚಿವರು ಇದು ನನ್ನ ನಿರ್ಧಾರಕ್ಕೆ ಬರಲ್ಲ, ಅದು ಸಿಎಂ ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು. ಹೀಗಾಗಿ ಸಿಎಂ ಜೊತೆ ಅವರನ್ನ ಸಭೆಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಸಭೆಯ ನಂತರ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರೋದು. ಸದ್ಯ ಈಗ ಲಾರಿ ಅಸೋಸಿಯೇಷನ್ ಸ್ಟ್ಯಾಂಡ್ ಇರುವಂತದ್ದು ಮುಖ್ಯವಾಗಿ ಈ ಡೀಸೆಲ್ ದರವನ್ನ ಕಮ್ಮಿ ಮಾಡಬೇಕು, ಅದಾದ ನಂತರ ರಾಜ್ಯ ಹೆದ್ದಾರಿಯ ಟೋಲ್ ಅನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಬಾರ್ಡರ್ ನಲ್ಲಿರುವಂತಹ RTO ಚೆಕಿಂಗ್ ಇದನ್ನೆಲ್ಲ ತೆಗೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಗಡುವುಗಳನ್ನ ಕೂಡ ತಗೊಂಡಿದ್ದಾರೆ. ಇನ್ನೊಂದು, ಈ ಸ್ಕ್ರಾಪಿಂಗ್ ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆಯುವಂತಹ ಸಂದರ್ಭದಲ್ಲಿ ಏನಿದೆ ಅದರ ವ್ಯಾಲ್ಯುಯೇಷನ್ ಡ್ರಾಫ್ಟ್ ಅದು ಕೂಡ ನೀವು ಹೇಳಿದಂತೆ ನಿಮ್ಮ ಸಭೆಯನ್ನ ಕರೆಸಿ ಸರಿ ಮಾಡ್ತೀವಿ ಅಂತ ಹೇಳಿ ಸಚಿವರು ಭರವಸೆಯನ್ನ ಕೂಡ ನೀಡಿದ್ದಾರೆ. ಆದ್ರೆ ಈಗ ಈ ಡೀಸೆಲ್ ದರ ಹಾಗೆ ಇನ್ನೊಂದು ಈ ರಾಜ್ಯ ಹೆದ್ದಾರಿಯ ಟೋಲ್ ಇವೆರಡು ವಿಚಾರ ಈಗ ಸಿಎಂ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅದರ ಮೇಲೆ ನಿರ್ಧಾರ ಆಗಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಇವರು ಈ 2 ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತ ಹೇಳಿದ್ರೆ, ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಅಂತ ಲಾರಿ ಅಸೋಸಿಯೇಷನ್ ಅವರು ಸದ್ಯ ಹೇಳ್ತಾ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಮುಷ್ಕರ ವಾಪಸ್ ಪಡೆಯದಿರಲು ಲಾರಿ ಮಾಲೀಕರು ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ. 3 ಬೇಡಿಕೆಗೆ ಒಪ್ಪಿದ್ರೆ ಮಾತ್ರ ಷರತ್ತು ವಾಪಸ್ ಅಂತ ಷಣ್ಮುಗಪ್ಪ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯೋದಿಲ್ಲ. ಸಚಿವರ ಮುಂದೆ ನಾವು ಮುಖ್ಯವಾಗಿ 3 ಬೇಡಿಕೆಗಳನ್ನ ಇಟ್ಟಿದ್ವಿ. 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಬೇರೆ ರಾಜ್ಯದ ಜೊತೆಗೆ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ವಾಪಸ್ ತಗೊಳ್ಳುವುದಿಲ್ಲ ಅಂತ ಹೇಳಿ ಷಣ್ಮುಗಪ್ಪ ಅವರು ಹೇಳಿದ್ದಾರೆ. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಈ ಹೇಳಿಕೆಯನ್ನ ಕೊಟ್ಟಿರೋದು. 5:15 ನಂತರ ಇನ್ನು ಮತ್ತೊಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.
ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, RTO, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ. 14 ಸ್ಟೇಟ್ ಅಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾತ್ರ ತೆಗೆದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ. ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ತರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು. ಎರಡನೇದಾಗಿ ಫೀಸು, ಅದನ್ನ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿದೆ. ಅದನ್ನ ಕೂಡಲೇ ನಾವು ಇಂಪ್ಲಿಮೆಂಟ್ ಮಾಡಲ್ಲ, ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡೋಣ. ಇವಾಗೆ ನಾವು ಯಾವುದೇ ಕಾರಣಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಎರಡನೇ ಸಬ್ಜೆಕ್ಟ್. ಸ್ಟೇಟ್ ಹೈವೇ ಸಬ್ಜೆಕ್ಟ್, ಡೀಸೆಲ್ ಸಬ್ಜೆಕ್ಟ್ ಮಾನ್ಯ ಮುಖ್ಯಮಂತ್ರಿಗಳಿದೆ. ಯಾವುದೇ ಕಾರಣಕ್ಕೆ ಸ್ಟೇಟ್ ಹೈವೇ ಟೋಲ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, 5:30 ಮೀಟಿಂಗ್ ಇಂದ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು? ಈಗ ಲಾರಿ ಮಾಲೀಕರ ಸ್ಟ್ಯಾಂಡ್ ಏನಿದೆ ಅಂತ? ಶ್ರೀಪಾದ್, ಮುಖ್ಯವಾಗಿ ಲಾರಿ ಮಾಲೀಕರ ಪ್ರಮುಖ 2 ಬೇಡಿಕೆ. ಒಂದು, ಡೀಸೆಲ್ ದರವನ್ನ ಇಳಿಕೆ ಮಾಡಬೇಕು, ಹಾಗೆ ರಾಜ್ಯ ಹೆದ್ದಾರಿ ಟೋಲ್ನ ಅದನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. ಈ 2 ಪ್ರಮುಖವಾದ ಬೇಡಿಕೆಯನ್ನ ಇಟ್ಕೊಂಡಿರುವಂತದ್ದು. ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಬೇಡಿಕೆಯನ್ನ ಸಚಿವರ ಮುಂದೆ ಇಡ್ತಾರೆ. ಆದ್ರೆ ಸಚಿವರು ಇದು ನನ್ನ ನಿರ್ಧಾರಕ್ಕೆ ಬರಲ್ಲ, ಅದು ಸಿಎಂ ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು. ಹೀಗಾಗಿ ಸಿಎಂ ಜೊತೆ ಅವರನ್ನ ಸಭೆಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಸಭೆಯ ನಂತರ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರೋದು. ಸದ್ಯ ಈಗ ಲಾರಿ ಅಸೋಸಿಯೇಷನ್ ಸ್ಟ್ಯಾಂಡ್ ಇರುವಂತದ್ದು ಮುಖ್ಯವಾಗಿ ಈ ಡೀಸೆಲ್ ದರವನ್ನ ಕಮ್ಮಿ ಮಾಡಬೇಕು, ಅದಾದ ನಂತರ ರಾಜ್ಯ ಹೆದ್ದಾರಿಯ ಟೋಲ್ ಅನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಬಾರ್ಡರ್ ನಲ್ಲಿರುವಂತಹ RTO ಚೆಕಿಂಗ್ ಇದನ್ನೆಲ್ಲ ತೆಗೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಗಡುವುಗಳನ್ನ ಕೂಡ ತಗೊಂಡಿದ್ದಾರೆ. ಇನ್ನೊಂದು, ಈ ಸ್ಕ್ರಾಪಿಂಗ್ ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆಯುವಂತಹ ಸಂದರ್ಭದಲ್ಲಿ ಏನಿದೆ ಅದರ ವ್ಯಾಲ್ಯೂಯೇಷನ್ ಡ್ರಾಫ್ಟ್ ಅದು ಕೂಡ ನೀವು ಹೇಳಿದಂತೆ ನಿಮ್ಮ ಸಭೆಯನ್ನ ಕರೆಸಿ ಸರಿ ಮಾಡ್ತೀವಿ ಅಂತ ಹೇಳಿ ಸಚಿವರು ಭರವಸೆಯನ್ನ ಕೂಡ ನೀಡಿದ್ದಾರೆ. ಆದ್ರೆ ಈಗ ಈ ಡೀಸೆಲ್ ದರ ಹಾಗೆ ಇನ್ನೊಂದು ಈ ರಾಜ್ಯ ಹೆದ್ದಾರಿಯ ಟೋಲ್ ಇವೆರಡು ವಿಚಾರ ಈಗ ಸಿಎಂ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅದರ ಮೇಲೆ ನಿರ್ಧಾರ ಆಗಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಇವರು ಈ 2 ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತ ಹೇಳಿದ್ರೆ, ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಅಂತ ಲಾರಿ ಅಸೋಸಿಯೇಷನ್ ಅವರು ಸದ್ಯ ಹೇಳ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.